ಇದೊಂದು ಅಪರೂಪದ ಹಳ್ಳಿಯ ಮುದ್ದು ಹೆಣ್ಣು ಮಗಳ ಕಥೆ. ತಾನು ಮಾಡಿದ ಮಹಾನ್ ಸತ್ಕಾರ್ಯದಿಂದ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿ ನಮ್ಮೆಲ್ಲರ ಕಣ್ಮುಂದೆಯೇ ಬದುಕಿ ಬಾಳಿದ ತಾಯಿಯ ಕಥೆ. ಇಂದಿನ ಈ ಸುಂದರ ಸಂಜೆಯ ವೇದಿಕೆಯ ಮೇಲೆ ನಮ್ಮ ಪುಟಾಣಿ ಮಕ್ಕಳು ಅಭಿನಯಿಸಲಿರುವ ಈ ಪಾತ್ರದ ನಾಯಕಿಯನ್ನು ನೀವು ಊಹಿಸಬಲ್ಲಿರೆ. ಹಾಗಾದರೆ ಮುಂದಿನ ಕೆಲವು ಕ್ಷಣಗಳನ್ನು ದಯವಿಟ್ಟು ಗಮನವಿಟ್ಟು ನೋಡಿ. ಕನ್ನಡ ನಾಡಿನ ಪುಟ್ಟ ಹಳ್ಳಿಯೊಂದರ ಬಡಮನೆಯಲ್ಲಿ ಜನಿಸಿದ್ದರೂ ಆಕೆಯ ಬಾಲ್ಯ ನಗು, ಸಂತೋಷ ಹಾಗೂ ಚೈತನ್ಯದಿಂದ ತುಂಬಿತ್ತು. ಮಾವಿನ ತೋಪಲಿ ಸಾವಿರಕಾಯಿ ಆರಿಸಬೇಕು ನೀನೊಂದ, ಮಾವಿನ ತೋಪಲಿ ಸಾವಿರಕಾಯಿ ಆರಿಸಬೇಕು ನೀನೊಂದ. ಹುಳಿಯಿದ್ದರೆ ಉಪ್ಪಿನಕಾಯಿ, ಸಿಹಿಯಾಗಿದ್ದರೆ ಸೀಕರಣೆ, ಹುರಿದಿಟ್ಟ ಮೆಣಸಿನಕಾಯಿ, ಸಿಡಿ ಸಿಡಿ ಎಂದರೆ ಒಗ್ಗರಣೆ. ಮಾವಿನ ತೋಪಲಿ ಸಾವಿರಕಾಯಿ ಆರಿಸಬೇಕು ನೀನೊಂದ, ಒಂದೇ ಹಣ್ಣಲ್ಲಿ ಬಗೆ ಬಗೆ ರೀತಿ ಇಟ್ಟನು ಯಾಕೆ ಭಗವಂತ. ಆಡುತ್ತಾ ಹಾಡುತ್ತಾ ಹಳ್ಳಿಯ ಮಗಳಾಗಿ ಬೆಳೆದ ಈ ನಮ್ಮ ಹೆಣ್ಣು ಮಗಳು ತರುಣೆಯಾಗಿ ಆಕೆಗೆ ಮದುವೆಯಾಗುವ ಕಾಲ ಹತ್ತಿರ ಬಂದದ್ದು ಗೊತ್ತೇ ಆಗಲಿಲ್ಲ. ಒಬ್ಬ ಪ್ರೀತಿಯ ಗಂಡ ಅವಳ ಕೈ ಹಿಡಿದು ಅವಳ ಬಾಳಲ್ಲಿ ಹೊಸ ಬೆಳಕನ್ನು ತಂದ. ಈ ಇಬ್ಬರ ಸಂಸಾರ ಸುಖ ಸಂತೋಷದಿಂದ ತುಂಬಿತ್ತು. ಮದುವೆಯಾಗಿ ಸುಮಾರು ವರ್ಷಗಳು ಕಳೆದವು. ಆದರೆ ಅವರ ಮನೆಯಲ್ಲೊಂದು ಮೌನ. ಈ ಇಬ್ಬರೂ ದಂಪತಿಗಳ ಮನದಲ್ಲಿ ನಮಗೆ ಮಕ್ಕಳಾಗಲಿಲ್ಲ ಎಂಬ ನೋವು. ದೇವರನ್ನು ಪ್ರಾರ್ಥಿಸಿ ಪೂಜಿಸಿ ಬೇಡಿದರೂ ಈ ದಂಪತಿಗಳಿಗೆ ಮಕ್ಕಳಾಗಲೇ ಇಲ್ಲ. ದೇವರು ಮಕ್ಕಳನ್ನು ಕರುಣಿಸದಿದ್ದರೆ ಏನಂತೆ? ನಾವು ಜೊತೆಯಾಗಿ ಗಿಡಗಳನ್ನು ನೆಟ್ಟು ಬೆಳೆಸೋಣ, ಅವುಗಳೇ ನಮ್ಮ ಮಕ್ಕಳಾಗಲಿ ಎಂದುಕೊಂಡರು ಆ ದಂಪತಿಗಳು. ನೂರಾರು ಗಿಡ ನೆಟ್ಟು ಪೋಷಿಸಿ ಬೆಳೆಸಿದರು ಈ ದಂಪತಿಗಳು. ಹೆತ್ತ ಮಕ್ಕಳಿಗೂ ಮಿಗಿಲಾಗಿ ಅವುಗಳನ್ನು ಸಾಕಿದರು, ಪ್ರೀತಿಸಿದರು. ಹೀಗಿರುವಾಗಲೇ ಈ ಜೋಡಿಗಳ ಮೇಲೆ ಆ ವಿಧಿಯ ಕೆಂಗಣ್ಣು ಮತ್ತೊಮ್ಮೆ ಬಿದ್ದಿತ್ತು. ಆಕೆಯ ಗಂಡ ವಿಧಿಯ ಆಟಕ್ಕೆ ಬಲಿಯಾಗಿ ಹೋದ. ಗಂಡನನ್ನು ಕಳೆದುಕೊಂಡ ಆಕೆ ಕೆಲಕಾಲ ಕುಗ್ಗಿದಳು, ಮರುಗಿದಳು. ಕಾಲ ಕಳೆದಂತೆ, ನೋವು ಮರೆತಂತೆ ಆಕೆಗೆ ತಾನು ಸಾಕಿ ಬೆಳೆಸಿದ ಅದೇ ಗಿಡ ಮರಗಳ ನೆನಪಾಗತೊಡಗಿತು. ಆ ಮಕ್ಕಳ ಜೊತೆಗೇ ನನ್ನ ಮುಂದಿನ ಜೀವನ ಎಂಬ ಸಂಕಲ್ಪದೊಂದಿಗೆ ಮತ್ತೆ ತನ್ನ ಗಿಡ ನೆಟ್ಟು ಬೆಳೆಸುವ ಕಾಯಕವನ್ನ ಏಕಾಂಗಿಯಾಗಿ ಮುಂದುವರಿಸಿದಳು. ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರೂ ತೊಲಗದಾದ ಎದೆಗೆ ಮಡಿದ ಸಿಡಿಲ ಭಾರ, ಬದುಕೆ ನೀನು ತೀರ ಕ್ರೂರ. ಕರಗುತ್ತಿರುವ ಪ್ರಾಣ ಹಿಡಿದು ಅಂಗಲಾಚಿ ನಿಲ್ದೆ ಸ್ವತಃ ತಡೆಯಲಾಗದ ಈ ಪ್ರಹಾರ, ಸೂತ್ರಧಾರನ ಜೊತೆಗೆ ಸಮರ. ಒಬ್ಬ ತಾಯಿಯಾಗಿ, ವನ್ಯ ಪ್ರೇಮಿಯಾಗಿ ಸಾವಿರಾರು ಮರಗಳನ್ನು ನೆಟ್ಟಳು, ನೀರುಣಿಸಿ ಪೋಷಿಸಿದಳು, ಬೆಳೆಸಿ ಹೆಮ್ಮರವಾಗಿಸಿದಳು. ಸ್ವಂತಕ್ಕೇನೂ ಇಲ್ಲ, ಸಮಾಜಕ್ಕಾಗಿ, ಪ್ರಕೃತಿಗಾಗಿಯೇ ತನ್ನ ಸರ್ವಸ್ವವನ್ನು ಮುಗಿಪಾಗಿಟ್ಟಳು ನಮ್ಮ ವೃಕ್ಷಮಾತೆ. ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಗೆ ಬಲವಾಗಿ. ಹೌದು, ಅವಳೇ ನಮ್ಮ ಸಾಲು ಮರದ ತಿಮ್ಮಕ್ಕ. ಸುಮಾರು 8,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಮರವಾಗಿ ಬೆಳೆಸಿದವಳು. ವೃಕ್ಷ ಮಾತೆಯಾಗಿ ಪ್ರಾಣಿ ಪಕ್ಷಿಗಳಿಗೆ ನೆಲೆ ನೀರು ಕೊಟ್ಟವಳು. ತಾನು ಮಾಡುತ್ತಿರುವುದು ಎಂತಹ ಮಹಾನ್ ಕಾರ್ಯ ಎಂಬುದನ್ನೇ ಅರಿಯದೆ ನಿಸ್ವಾರ್ಥಿಯಾಗಿ ಮನುಕುಲಕ್ಕೆ ಅಮೃತವನ್ನು ಉಣಿಸಿದವಳು.
ಅಂತಹ ಸಾಲು ಮರದ ತಿಮ್ಮಕ್ಕ ಇಂದು ನಮ್ಮ ಜೊತೆಗಿಲ್ಲ. ಕೇವಲ ಕೆಲವು ದಿನಗಳ ಹಿಂದೆಯಷ್ಟೇ ಆ ತಾಯಿ 114 ವರ್ಷಗಳ ಅರ್ಥಪೂರ್ಣ ಸಾರ್ಥಕ ಬದುಕನ್ನು ಬದುಕಿ ಇಹಲೋಕವನ್ನು ತ್ಯಜಿಸಿದ್ದಾಳೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ ನಿನ್ನ ಕಂಗಳ ಬಿಸಿಯ ಹನಿ. ಈ ಮಹಾತಾಯಿಯ ಪ್ರಕೃತಿ ಸೇವೆಯನ್ನು ಗುರುತಿಸಿ ಭಾರತ ಘನ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಜಗತ್ತಿನ ಪ್ರಭಾವಶಾಲಿ ಮಹಿಳೆಯರಲ್ಲಿ ನಮ್ಮ ತಿಮ್ಮಕ್ಕ ಒಬ್ಬರು ಎಂದು ಬಿಬಿಸಿ ಅವರನ್ನು ಗುರುತಿಸಿ ಪುರಸ್ಕರಿಸಿದೆ. ಹಂಪಿ ವಿಶ್ವವಿದ್ಯಾಲಯದ ನಾಡೋಜ್ ಪದವಿ, ಹಲವಾರು ಗೌರವ ಡಾಕ್ಟರೇಟ್ ಪದವಿಗಳು ಸೇರಿದಂತೆ ಅನೇಕ ಪ್ರಶಸ್ತಿಗಳು ತಿಮ್ಮಕ್ಕರಿಗೆ ಒಲಿದು ಬಂದವು. ಕರ್ನಾಟಕದ ಅರಣ್ಯ ಇಲಾಖೆ ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ನಾಡಿನಾದ್ಯಂತ 100 ಎಕರೆ ಪ್ರದೇಶಗಳಲ್ಲಿ ಹಲವಾರು ಉದ್ಯಾನವನಗಳನ್ನು ನಿರ್ಮಿಸಿದೆ. ತಿಮ್ಮಕ್ಕ ಸುಶಿಕ್ಷಿತಳಲ್ಲದೇ ಇದ್ದರೂ, ಶ್ರೀಮಂತಳಾಗದೇ ಹೋದರು, ಮಕ್ಕಳನ್ನು ಹೆರಲಾಗದಿದ್ದರೂ ಕೂಡ ತಾನು ಮಾಡಿದ ಸತ್ಕಾರ್ಯದಿಂದ ಇಡೀ ನಾಡಿನ ತಾಯಿಯಾಗಿ ಸಾರ್ಥಕತೆಯ ಬದುಕು ಬದುಕಿದಾಕೆ. ಅಂತಹ ತಾಯಿಯ ಅಪರೂಪವಾದ ಜೀವನವನ್ನು ಪ್ರಸ್ತುತಪಡಿಸಿದ ನಮ್ಮ ಈ ಶಾಲೆಯ ಮಕ್ಕಳಿಗೆ ಹಾಗೂ ಸಾಲು ಮರದ ತಿಮ್ಮಕ್ಕಳಿಗೆ ನಾವೆಲ್ಲ ಎದ್ದು ನಿಂತು ಚಪ್ಪಾಳೆ ಹಾಗೂ ಗೌರವ ನಮನಗಳನ್ನು ಅರ್ಪಿಸೋಣ.